ನಮಸ್ಕಾರ ರೀಪ ಎಲ್ಲರಿಗೂ ಕಡಕ ಜವಾರಿ ಕಾಕ ಸ್ವಾಗತ ಬಯಸ್ತಾನೆ। ಇವತ್ತು ಬಹಳ ಮಹತ್ವವಾದ ಒಂದು ಭಾರತ ದೇಶದಾಗ ಅಲ್ಲೋಲ ಕಲ್ಲೋಲ ಆಗುವಂಥ ಒಂದು ಸುದ್ದಿ ತೊಗೊಂಡು ಬಂದಾನ। ಆ ಸುದ್ದಿ ಏನೈತಿ ಭಾಳ ಕೂಲಂಕುಷವಾಗಿ ಕೇಳ್ರಿ। ಎಂತಿಂಥ ಮನಸ್ಥಿತಿಯವರು ಇದಾರ್ರಿ। ಭಾರತ ದೇಶ ವಿಶ್ವಕಪ್ ಕ್ರಿಕೆಟ್ ಗೆದ್ದಿತ್ತಂದ್ರೆ ಬತಲೇ ತಿರುಗಾಡ್ತಾನಂತ ಹೇಳ್ಯಾಳ ತೆಲುಗು ನಟಿ ರೇಖಾ ಭೋಜ್। ಎಲ್ಲಿಗೆ ಬಂತ್ರಿ ಸಂಸ್ಕೃತಿ, ಎಲ್ಲಿಗೆ ಬಂತು ಅನಾಗರಿಕತನ? ಇವಳು ತನ್ನ ಪ್ರತಿಷ್ಠೆ ಮತ್ತು ಪ್ರಚಾರಕ್ಕಾಗಿ ಇವಳು ರೇಖಾ ಭೋಜ್ ಎನ್ನುವ ತೆಲುಗು ನಟಿ ಇದೇ ವಿಶಾಖಪಟ್ಟಣ ಬೀಚ್ನಲ್ಲಿ ಬತಲೇ ತಿರುಗಾಡ್ತಾನಂತ ಹೇಳ್ಯಾಳ್ರಿ। ವಿಶ್ವಕಪ್ ಗೆಲ್ಲತೈತಿ, ನೀ ಯಾವಾಗ ಬತಲೇ ತಿರುಗಾಡ್ತಿ, ಟೈಮ ಮತ್ತು ಯಾವಾಗ ಏನ ಎಲ್ಲಿ ಸ್ಥಳ ತೋರ್ಸಂಥೇಳಿ ಈಗ ಬೆನ್ನ ಹತ್ಯಾರಿ ಟ್ರೋಲ್ ಭಾಳ ನಡೆದೈತಿ। ಈ ಹಿಂದಕಲೆ 12 ವರ್ಷ ಹಿಂದೆ ಪೂಜಾ ಪಾಂಡೆನೂ ಮಾಡಿದ್ದಳ್ರಿ, ಪೂನಂ ಪಾಂಡೆ ಅವಾಗೂ ಬಿಟ್ಟು ಪ್ರಚಾರ ಮಾಡಿದಳೆ। ವಿಶ್ವಕಪ್ ಭಾರತ ಗೆದ್ದಿತ್ತಂದ್ರೆ ಮುಂಬೈಯ ಬೀದಿಯಲ್ಲಿ ಬತಲೇ ಅಡ್ಡಾಡ್ತಾನಂಥೇಳಿ ಇಂಥ ಸವಾಲು ಹಾಕಿ ಬಿಟ್ಟು ಪ್ರಚಾರ ತೆಗೆದುಕೊಳ್ಳೋದು ಇದೆಂಥ ಸಂಸ್ಕೃತಿ ಅಂಥೇಳಿ ನಾವು ಹೇಳಬೇಕಾಕೈತಿ। ಈಗ ರೇಖಾ ಭೋಜ್ಗೆ ಎಷ್ಟೋ ಮಂದಿಗೆ ಟ್ರೋಲ್ ಮಾಡಕತ್ತಾರ್ರಿ। ಯಾವಾಗ ಬತಲೇ ತಿರುಗಾಡ್ತಿ, ಎಷ್ಟು ಗಂಟೆಗೆ ತಿರುಗಾಡ್ತಿ, ಎಲ್ಲಿ ತಿರುಗಾಡ್ತಿ, ನಾವು ಯಾವಾಗ ಬರೋಣ ಅದನ್ನು ನೋಡ್ಬೇಕಾಗೈತೆ ಅನ್ನಕತ್ತಾರ ಅನ್ನ ಮುದುಕರು ಸಹಿತ। ಇದೊಂದು ವಿವಾದಾಸ್ಪದ ಪೋಸ್ಟ್ ಮಾಡಿ ಈ ರೇಖಾ ಭೋಜ್ ಅನ್ನುವ ತೆಲುಗು ನಟಿ ಇವತ್ತು ಭಾರತ ದೇಶದಲ್ಲೇ ಒಂದು ಸಂಸ್ಕೃತಿ ಐತಿ, ಮಾನ ಮರ್ಯಾದೆ ಐತಿ, ಇದೆಂಥ ವಿವಾದಾತ್ಮಕ ಹೇಳಿಕೆ ಅನ್ನೋದು ಈಗ ಟ್ರೋಲ್ ಮುಖಾಂತರ ಆಕೆಗೆ ಹಿಗ್ಗಾಮುಗ್ಗಾ ಜಾಡ್ಸಾಕತ್ತಾರ್ರಿ। ಆದರೆ ಕೆಲವರು ಮಾತ್ರ ನಾವು ನೋಡೇತಿರ್ತೇವೆ ಬತಲೇ ತಿರುಗಾಡನಿ ಅನ್ನೋ ಮನಸ್ಥಿತಿ ಉಳ್ಳವರು ಅದಾರ। ಅದಕ್ಕೆ ಏನು ಉತ್ತರ ಹೇಳ್ತಾಳೇನೋ ನೋಡ್ಬೇಕು। ಭಾರತ ಅಂತೂ ವಿಶ್ವಕಪ್ ಕ್ರಿಕೆಟ್ ಗೆಲ್ಲೋದು ಖಚಿತ। ಭಾಳ ಮಂದಿ ಇದರ ಬಗ್ಗೆ ವಿಚಾರ ಮಾಡಕತ್ತಾರ। ಏನೋ ನಾವು ಭಾರತ ವಿಶ್ವಕಪ್ ಕ್ರಿಕೆಟ್ ಗೆದ್ದಿತ್ತಂದ್ರೆ ಸಿಹಿ ಊಟ ಹಾಕ್ತೀವಿ, ಸಿಹಿ ಹಂಚ್ಕೋತೀವಿ, ಪಟಾಕ್ಷಿ ಹಚ್ತೀವಿ, ಗುಲಾಲ್ ಹಚ್ಕೋತೀವಿ, ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅನ್ನೋದು ಅನೇಕ ಪರಂಪರೆಯ ರೂಢಿಗಳಿಂದ ಬಂದಂಥ ನಮ್ಮ ಸಂಸ್ಕೃತಿ। ಆದರೆ ಈ ರೇಖಾ ಭೋಜ್ ಬತಲೇ ತಿರುಗಾಡ್ತಾನಂತಾಳ, ಅದು ಹರೆಯದ ಯುವತಿ ಇನ್ನು ಬತಲೇ ತಿರುಗಾಡ್ತಾನಂತೇಳಿ ಚಾಲೆಂಜ್ ಮಾಡ್ಯಾಳ। ಅಂದಮೇಲೆ ಇನ್ನು ಆಕೆ ಬತಲೇ ತಿರುಗಾಡ್ತಾಳೋ ಏನು ಆಕೆನ ಅರೆಸ್ಟ್ ಮಾಡಿ ಒಳಗೆ ಹಾಕತಾರೋ ಇನ್ನು ಕಾದ ನೋಡ್ಬೇಕಲ್ರಿ। ಪೂನಂ ಪಾಂಡೆ ಸಹಿತ ಇಂಥ ವಿವಾದಾತ್ಮಕ ಹೇಳಿಕೆ ನೀಡಿ ಬಿಟ್ಟು ಪ್ರಚಾರ ತೊಗೊಂಡಿದ್ರು। ಇಂಥ ಹೇಳಿಕೆಗಳ ಮನಸ್ಥಿತಿ ಹೆಂಗಿರ್ತೈತಿ ಅವ್ರದ್ದು, ಯಾವ ರೀತಿ ಹೇಳಿಕೆ ಕೊಟ್ಟರೆ ಜನರ ಮೇಲೆ ಏನು ಗಂಭೀರ ಪರಿಣಾಮ ಬೀರ್ತೈತಿ ಅನ್ನೋದಾದರೂ ತಿಳ್ಕೊಬೇಕಲ್ರಿ। ಹಂಗಾದ್ರೆ ಈ ರೇಖಾ ಭೋಜ್ ಯಾವ ಮನಸ್ಥಿತಿಯಿಂದ ವಿವಾದಾತ್ಮಕ ಪೋಸ್ಟ್ ಮಾಡ್ಯಾಳ? ಜನ ಇವತ್ತು ಬೆನ್ನ ಹತ್ಯಾರ, ಯುವಕರು ಸಹಿತ ಹನ್ನ ಮುದುಕರು ಸಹಿತ ಬೆನ್ನ ಹತ್ಯಾರ। ಎಲ್ಲಿ ಯಾವಾಗ ತಿರುಗಾಡ್ತಿ ಯಾವ ನಾವು ನೋಡೋರದೇವು ಅಂಥೇಳಿ ಅಂದ್ರೆ ಈ ರೇಖಾ ಭೋಜ್ ತನ್ನ ಬಿಟ್ಟಿ ಪ್ರಚಾರಕ್ಕಾಗಿ ಇವತ್ತು ವಿಶ್ವಾದ್ಯಂತ ಒಂದು ವಿವಾದಾಸ್ಪದ ಪೋಸ್ಟ್ ಮಾಡಿ ಅಲ್ಲೋಲ ಕಲ್ಲೋಲ ಮಾಡಿದ್ದನ್ನು ಆಕೆಯ ಭಾವಚಿತ್ರ ಹಾಕತೀನಿ। ಇಂಥ ನಟನಟಿಯರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಗೌರವಿಸಬೇಕು। ಇವತ್ತು ಜಗತ್ತೇ ಭಾರತದ ಸಂಸ್ಕೃತಿಗೆ ಮಾರು ಹೊಂಟಾರ। ಇಡೀ ವಿದೇಶದ ಜನ ಭಾರತದ ಸಂಸ್ಕೃತಿಗೆ ಪ್ರೀತಿ ವ್ಯಕ್ತಪಡಿಸಾಕತ್ತಾರ। ಭಾರತೀಯ ಸಂಸ್ಕೃತಿಯನ್ನು ಅನುಸರಣೆ ಮಾಡಿ ಇವತ್ತು ಜೀವನ ವಿಶಾಲ ಆಗಬೇಕಾದ್ರೆ ಮಾನವೀಯತೆ, ಭಾವನಾತ್ಮಕ ಸಂಬಂಧ, ಭಾವ್ಯತೆ ನೋಡ್ಬೇಕಾದ್ರೆ ಭಾರತಕ್ಕೆ ಬರಬೇಕು। ಭಾರತದಲ್ಲಿ ಪೂಜೆ ಪಾಠ ಪ್ರಾರ್ಥನೆ ಮುಖಾಂತರ ದೇವರನ್ನು ಒಲಿಸಿಕೊಳ್ಳುವಂಥ ಋಷಿ ಮುನಿಗಳ ತಪಸ್ವಿಗಳ ತಾಣ ಇದೇ ಭಾರತದ ಸಂಸ್ಕೃತಿ। ಈ ಭಾರತದ ಸಂಸ್ಕೃತಿಯಲ್ಲಿ ಬತಲೇ ಓಡಾಡುವ ಸಂಸ್ಕೃತಿ ಐತ್ರಿ। ಏನಂತೀರಿಪ್ಪ? ಎಷ್ಟು ಮಂದಿ ಟ್ರೋಲ್ ಮಾಡಾಕತ್ತೀರಿ ಆಕೆ ನೋಡೋ ಸಲುವಾಗಿ? ಏನು ನಿಮ್ಮ ಅನಿಸಿಕೆಗಳದಾವ ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ। ಹಂಗಾದ್ರೆ ರೇಖಾ ಭೋಜ್ ಮಾಡಿದಂಥ ವಿವಾದಾತ್ಮಕ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸ್ತೀರೋ ಏನು ಆಕೆಯನ್ನು ಬಂಧನ ಆಗಬೇಕು? ಆ ದಿನ ಏನು ಪೊಲೀಸ್ ಪಹರೆ ನಿಂದಿರಬೇಕು? ಎಲ್ಲರಿಗೂ ಇದೊಂದು ವಿಚಲಿತ ಮತ್ತು ವಿಚಿತ್ರ ಘಟನೆಯಾಗಿ ಪರಿಣಾಮಕಾರಿಯಾಗಿ ಪರಿಣಾಮ ಬೀರಾಕತ್ತೈತಿ। ಹಂಗಾದ್ರೆ ರೇಖಾ ಭೋಜ್ ಮಾಡೋದು ತಪ್ಪೋ ಸರಿನೋ ಏನು ಅಂತೀರಿಪ್ಪ? ಕರ್ನಾಟಕ ರಾಜ್ಯದ ವೀಕ್ಷಕರೇ, ನೀವು ನಂಬರ್ 1 ಚಾನಲ್ ಖಡಕ ಜವಾರಿ ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ, ಲೈಕ್ ಮಾಡ್ಕೊತ ಹೋಗ್ರಿ। ಇಂಥ ವಿವಾದಾತ್ಮಕ ಹೇಳಿಕೆ ಖಂಡನೆ ಕೊಡುವಂಥ ಅವರಿಗೆ ಒಂದು ತಿರುಗೇಟ ಮತ್ತು ತಿರುಗುಮಾನ ಕೊಡ್ಬೇಕಲ್ರಿ। ಅದು ನಮ್ಮ ಸಂಸ್ಕೃತಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ। ಮತ್ತು ಖಡಕ ಜವಾರಿ ಕಾಕ ಮತ್ತೊಂದು ಸುದ್ದಿಯಂಗ ಬರ್ತಾನ। ನಮಸ್ಕಾರ।